ನಿನ್ನೆ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ್ದಾರೆ ಕೇಂದ್ರದ್ದು. ಕ್ರಸ್ ಗೇಟ್ಗಳನ್ನ ಅಳವಡಿಕೆ ಆಗಿದೆ, ಅದರ ಉದ್ಘಾಟನಾ ಸಮಾರಂಭಕ್ಕೆ ಕರೆದಿದ್ರಿ. ತಾವು ಕೂಡ ಗೇಟ್ ಕಿತ್ತೋದಾಗ ಸಾಕಷ್ಟು ಶ್ರಮ ಹಾಕಿ ನಾನು ತುಂಗಭದ್ರಾ ICC ಕಮಿಟಿಯ ಅಧ್ಯಕ್ಷನಾಗಿ ಕೆಲಸವನ್ನು ಮಾಡಿದ್ದೀನಿ. ಆ ಟೈಮ್ದೊಳಗೆ ನಾನಿದ್ದ ಟೈಮ್ದೊಳಗೆ ಒಂದು ಕ್ರಸ್ಟ್ ಗೇಟು ನೀರಲ್ಲಿ ಕೊಚ್ಕೊಂಡು ಹೋಗಿತ್ತು. ಅದಾದಮೇಲೆ ತಜ್ಞರ ಸಲಹೆ ಮೇರೆಗೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡು ಈಗ ಟೈಮ್ ಬಾಂಡ್ನೊಳಗೆ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆಯನ್ನು ಮಾಡಿದ್ದೀವಿ ಮತ್ತು ಅದರ ಜೊತೆಗೆ ಚೈನ್ ಲಿಂಕ್ ಹಾಕೋದನ್ನು ಬದಲಾವಣೆ ಮಾಡಿದ್ದೀವಿ. ಈ ಕ್ರಸ್ಟ್ ಗೇಟದ ಇದನ್ನು ಗೇಟ್ ಆದಮೇಲೆ ಅವತ್ತಿನ ಮುಖ್ಯಮಂತ್ರಿಗಳು ಮತ್ತು ಈಗಿನ ಮುಖ್ಯಮಂತ್ರಿಗಳು ಸೇರಿ ಅವತ್ತು ವಿಸಿಟನ್ನು ಮಾಡಿದರು. ವಿಸಿಟ್ ಮಾಡಿ ಈಗ ಅದನ್ನು ಕಾರ್ಯಕ್ರಮ ಮಾಡ್ಬೇಕನ್ನೋದನ್ನೇ ಇವೆಲ್ಲ ಸ್ವಲ್ಪ ಕಾರ್ಯಕ್ರಮಗಳನ್ನೇನು ಮುಖ್ಯಮಂತ್ರಿಗಳಾದ ಬದಲಾವಣೆ ಅದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಇಲ್ಲಾಂದರೆ ನಿಜವಾಗಲೂ ಹೋದ ತಿಂಗಳನ್ನೇ 24-25ನೇ ತಾರೀಕು ಮಾಡಬೇಕಂತ ನಿರ್ಧಾರವನ್ನು ಮಾಡಿತ್ತು. ಇದಾದಮೇಲೆ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಸರ್ಕಾರ ಭಾಳ ವಿಶೇಷವಾಗಿ ಕಾಳಜಿ ವಹಿಸಿ ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಟೈಮ್ ಬಾಂಡ್ನೊಳಗೆ ಮಾಡಿದ್ದೀವಿ. ಮೊದಲು ಎಲ್ಲರಿಗೂ ಆತಂಕ ಇತ್ತು, ಮಳೆ ಬಂದುಬಿಡ್ತೈತೆ, ಮಳೆ ಬಂದೈತೆ ಕ್ರಸ್ಟ್ ಗೇಟ್ ಇನ್ನೂ ಅಳವಡಿಕೆ ಆಗೋಲ್ಲ ಅಂತ ಅನ್ನೋದು. ಆ ರೀತಿ ಇಲ್ಲ, ರೈತರು ಯಾರೂ ಆತಂಕ ಪಡೋಂಥ ಪರಿಸ್ಥಿತಿ ಇಲ್ಲ. ನೀರು ಸಂಗ್ರಹಣೆ ಮಾಡಲಿಕ್ಕೆ ಏನೇನು ಕ್ರಮವನ್ನು ವಹಿಸಬೇಕು ಅದನ್ನೆಲ್ಲವನ್ನು ವಹಿಸಿದ್ವಿ. ಸರಿಯಾದ ಟೈಮ್ದೊಳಗಾಗಿದೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಒಂದು ಡೇಟ್ ಫಿಕ್ಸ್ ಮಾಡಿ ಆ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಎಂಡಿಗೆ ಸಚಿವ ಸಂಪುಟ ವಿಸ್ತರಣೆ ಮಾತು ತಾವು ಸಹ ಆಕಾಂಕ್ಷೆ ಇರುವಂಥದ್ದು, ನಮ್ಮ ಸಮುದಾಯದ ಬೇಡಿಕೆ ಇರುವಂಥದ್ದು. ಎಸ್, ನಿಶ್ಚಿತವಾಗಲೂ ಬೇಡಿಕೆ ಇದೆ. ನಾನು ಕೊಡ್ತಾರಂಥ ವಿಶ್ವಾಸದಿಂದಿದ್ದೀನಿ. 3 ವರ್ಷ ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀನಿ. 2 ಇಲಾಖೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀನಿ. ನನಗೆ ಭರವಸೆ ಇದೆ ಮತ್ತು ವಿಶ್ವಾಸ ಇದೆ. ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ನನಗೆ ಅವಕಾಶವನ್ನು ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀನಿ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಚರ್ಚೆನೂ ಆಗಿದೆ, ಅದ್ರ ಬಗ್ಗೆ ಕೊಡ್ತಾರಂತ ವಿಶ್ವಾಸದಿಂದ ಇದ್ದೀನಿ. ಈ ನವಲಿ ಡ್ಯಾಮ್ ಕಟ್ಟೋ ವಿಚಾರವಾಗಿ ಏನು ಚರ್ಚೆ ಆಗಿದೆ ಸರ್? ಈಗ ನವಲಿ ಡ್ಯಾಮನ್ನು ಮಾಡಬೇಕು ಅಂತಂದರೆ ಅದು ಕರ್ನಾಟಕ ರಾಜ್ಯ ಒಂದೇ ನಿರ್ಧಾರ ಮಾಡಿದರೆ ಸಾಧ್ಯ ಆಗೋಲ್ಲ. ಅದಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅವು 2 ಸಭೆಗಳಾಗಿ, ಯಾಕಂದರೆ ಅದರಾಗ ಶೇರಿಂಗ್ ಇದೆ, 65-35 ಶೇರಿಂಗ್ ಇದೆ. ಆ ಶೇರಿಂಗ್ ಪ್ರಕಾರ ನಾವು ದುಡ್ಡನ್ನು ಹಾಕಬೇಕಾಗತ್ತೆ, ಅವರು ಮಾಹಿತಿಯನ್ನು ತೊಗೋಬೇಕಾಗತ್ತೆ, ಅವ್ರ ಜೊತೆಗೆ ಕುಂತು ಚರ್ಚೆಯನ್ನು ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನಾನು ಇದ್ದತ್ನಾಗ ಮೊದಲನೇ ಸತೆ ನಾನು ಶಾಸಕನಾದತ್ನಾಗೇ ನಾನು ಅದನ್ನು DPR ಮಾಡಿಸಿದ್ದು. ನಾನು ಅಲ್ಲಿ ಆ ಅವಧಿಯೊಳಗೇ DPR ಮಾಡಿಸಿದ್ದೀನಿ. ಅದು ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಆಂಧ್ರ ಮತ್ತು ತೆಲಂಗಾಣದವ್ರ ಸಹಕಾರ ಬಹಳ ಮುಖ್ಯ ಇದೆ. ನಮ್ಮ ಮುಖ್ಯಮಂತ್ರಿಗಳು ಅದ್ರ ಸಲುವಾಗಿ ವಿಶೇಷವಾಗಿ ಚಂದ್ರಬಾಬು ನಾಯ್ಡು ಅವ್ರ ಹತ್ರ ಮತ್ತು ತೆಲಂಗಾಣದ ನಮ್ಮ ರೇವಂತ್ ರೆಡ್ಡಿ ಅವ್ರ ಹತ್ರನೂ 1-2 ಸತಿ ಮಾತಾಡಿದ್ದಾರೆ. ಅದಾದ್ರೂ ಅದಾಗಿಲ್ಲ ಅಂತಂದರೆ ಅವರು ಸ್ವಲ್ಪ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ, ಬೇರೆ ಕರ್ನಾಟಕ ರಾಜ್ಯದಿಂದ ಮಾತ್ರ ಸಾಧ್ಯ ಆಗೋಕ್ಕಾಗಂಗಿಲ್ಲ. ಅವು 3 ರಾಜ್ಯಗಳು ಸೇರಿ ನಿರ್ಧಾರವನ್ನು ಮಾಡಿದ್ನಾಗ ಅದಾಗತ್ತೆ. ಅದು ಆದಷ್ಟು ಬೇಗ ಆಗಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತೀನಿ. ಯಾಕಂದರೆ 2ನೇ ಬೆಳೆಗೆ ನಮ್ಮ ರೈತರಿಗೆ ನೀರೇ ಇರಲಾರ್ದಂಥ ಪರಿಸ್ಥಿತಿ.